ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಸ್ಟಿಲ್ಲಾ ವರ್ಗೀಸ್ನವರು ಎರಡೆರಡು ಬಾರಿ ಮಹೇಶ್ ಅಣ್ಣನ ಮೇಲೆ ಗಡೀಪಾರು ಆದೇಶ ತಂದಿದ್ದರು. ಫಸ್ಟ್ನೇದು ಕ್ರಾಶ್ ಆಯಿತು. ನೆಕ್ಸ್ಟ್ ಏನಾಯಿತು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಅದು ಸಮೇತ ಕ್ರಾಶ್ ಆಗಿದೆ. ನಿನ್ನೆ ಇವತ್ತಿನ ತೀರ್ಪಿನ ಬಗ್ಗೆ ಹೇಳ್ತಕ್ಕಂಥದ್ದು ಕ್ರಾಶ್ ಆಗಿದೆ. ಅಲ್ಲಿ ಯಾವುದೇ ಒಂದು ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರು ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸುಗಳು ಇಲ್ಲ ಇವರ ಮೇಲೆ. ಮಹೇಶ್ ಶೆಟ್ಟಿಯ ಮೇಲೆ ದೊಡ್ಡ ದೊಡ್ಡ ಕೇಸುಗಳಿಲ್ಲ, ದೊಡ್ಡ ದೊಡ್ಡ ಹೋರಾಟಗಳು ಮಾತ್ರ ಇದೆ ಎಂಬುದಕ್ಕೆ ಇದೇ ಸಾಕ್ಷಿ ಕಣ್ರಿ. ಏನೇ ಮಾಡಲಿ ಏನೇ ಬಿಡಲಿ ಸತ್ಯಕ್ಕೆ ಜಯ ಒಂದೆಲ್ಲ ಒಂದು ದಿನ ಇದ್ದೇ ಇರುತ್ತೆ ಎಂಬುದಕ್ಕೆ ಉದಾಹರಣೆ ಈಗ ನಿಮ್ಮ ಕಣ್ಮುಂದೆ ಇದೆ ಕಣ್ರಿ. ನೋಡ್ರಿ ಸ್ನೇಹಿತರೆ, ನಿಮ್ಗೆ ಹೇಳ್ತಕ್ಕಂಥದ್ದಿಷ್ಟೇ. ಧರ್ಮಸ್ಥಳದ ದಗಲ್ಬಾಜಿಯ ಡಿ ಗ್ಯಾಂಗಿನ ಸದಸ್ಯರು ಏನೆಲ್ಲ ಷಡ್ಯಂತ್ರ ಮಾಡಿ ಧರ್ಮಸ್ಥಳದ ಸೌಜನ್ಯ ಹೋರಾಟವನ್ನು ಒತ್ತಿಕ್ಬೇಕು, ಮುಚ್ಚಾಕಬೇಕು, ಏನೆಲ್ಲ ಷಡ್ಯಂತ್ರ ಮಾಡಿರಲ್ಲ ಅದೆಲ್ಲ ಒಂದಿನ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಎಂಬುದು ಇದರ ಮುಖಾಂತರ ಗೊತ್ತಾಗ್ತಕ್ಕಂಥದ್ದು. ಈಗ ಟ್ರಯಲ್ ಎಂಬುದಂತೆ ಈಗ ನಿಮಗೆ ಮಹೇಶ್ ಅಣ್ಣನ ಗಡೀಪಾರಿನ ಆದೇಶ ರದ್ದಾಗಿದೆ. ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದರೆ, ಇನ್ನು ಏನಾದರೂ ಹೆಚ್ಚಿಗೆ ಕೇಸ್ಗಳನ್ನು ದಾಖಲಿಸಿ ಏನಾದರೂ ಮಾಡಿ ಇನ್ನೂ ಗಡೀಪಾರು ಮಾಡಬೇಕಂದ್ರೆ ಇನ್ನೂ 3 ವಾರ ನಿಮಗೆ ಕಾಲಾವಕಾಶ ಇದೆ. ಅವಾಗ ತಗೊಂಬಂದು ಕರೆಕ್ಟಾಗಿರತಕ್ಕಂಥ ಕೇಸ್ಗಳನ್ನಂತೇಳಿ ಅವರಿಗೆ ಮುಖಕ್ಕೆ ಉಗಿದು ಕಳಿಸ್ಯಾರ್ಕಂಡ್ರಿ ಕೋರ್ಟಲ್ಲಿ. ಹೈಕೋರ್ಟಲ್ಲಿ ಹೆಗಡೆ ಪರಿವಾರಕ್ಕೆ ಮುಖಭಂಗ, ಹೆಗಡೆ ಅಧಿಕಾರಿಗಳಿಗೆ, ಹೆಗಡೆಯ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳಿಗೆ ಮುಖಭಂಗ ಆಗಿರ್ತಕ್ಕಂಥದ್ದು ಸತ್ಯ. ಅದಕ್ಕೆ ಉದಾಹರಣೆ ಈಗ ಮಹೇಶ್ ಅಣ್ಣನ ಗಡೀಪಾರ್ ಆದೇಶ ತಾತ್ಕಾಲಿಕವಾಗಿ ರದ್ದಾಗಿದೆ, ಶಾಶ್ವತವಾಗಿ ಸಮೇತ ರದ್ದಾಗುತ್ತೆಂಬ ವಿಶ್ವಾಸ ಎಲ್ಲ ಹೋರಾಟಗಾರರಲ್ಲಿ ಇದೆ ಕಣ್ರಿ. ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ತಿಳಿಯಪಡಿಸುವುದೇನೆಂದರೆ, ನೀವು ದಯವಿಟ್ಟು ನಿಮ್ಮ ವೈಯಕ್ತಿಕ ಜಗಳಗಳನ್ನು ಬಿಟ್ಟು ಸರಿಪಡಿಸ್ಕೊಂಡು ಅದನ್ನೆಲ್ಲ ನೆಮ್ಮದಿಯಾಗಿರಿ. ಸೌಜನ್ಯ ಹೋರಾಟ ಮಾಡೋಕ್ಕಾದರೆ ಮಾಡಿ, ಸುಮ್ಮನೆ ಗ್ರೂಪ್ಗಳಲ್ಲೆಲ್ಲ ವಾಟ್ಸಪ್ ಗ್ರೂಪ್ಗಳೆಲ್ಲ ಬಂದು ಗಲಾಟೆ ಮಾಡ್ತಕ್ಕಂಥದ್ದು, ಅವ್ರ ಬಂಡವಾಳ ಇವ್ರ ಬಂಡವಾಳ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ನಿಮಗೆ ಶೋಭೆ ತರಿಸುವಂಥದ್ದಲ್ಲ. ದಯವಿಟ್ಟು ಶಾಂತವಾಗಿರಿ. ನಿಮಗೆ ಹೇಗೆ ಬರುತ್ತೋ ಆಗಿರಿ. ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನೀವು ಹೋರಾಟಕ್ಕನ್ನಾದರೂ ಬನ್ನಿ, ಹೋರಾಟ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇದ್ದರೆ ಬನ್ನಿ, ಯೋಗ್ಯತೆ ಇಲ್ಲ ಸೈಲೆಂಟಾಗಿದ್ದು ಬಿಡಿ. ಹೋರಾಟಗಾರರಿಗೆ ಮಧ್ಯೆ ಬಂದು ನೀವು ಚುಚ್ಚತಕ್ಕಂಥದ್ದು ಇದು ಸರಿಯಲ್ಲ. ಇಲ್ಲಿ ಸತ್ಯದ ಪರ ಹೋರಾಟ ಇರ್ತಕ್ಕಂಥದ್ದು. ಸತ್ಯದ ಹೋರಾಟವನ್ನು ದಿಕ್ಕು ತಪ್ಪಿಸುವ ಷಡ್ಯಂತ್ರ ಕಾಮನ ಕಡೆಯವರಿಂದ ಆಗ್ತಕ್ಕಂಥದ್ದು ಭಾಳ ವರ್ಷಗಳಿಂದ ನಡ್ಕೊಂತ ಬಂದಿದೆ. ಆದರೆ ನಮ್ಮ ಹೋರಾಟಗಾರರೇ ನಮ್ಮ ಮೇಲೆ ನಾವು ಷಡ್ಯಂತ್ರ ಮಾಡ್ಕೊಂತ ಈ ಥರ ಮಾಡಿದರೆ ಹೇಗೆ? ದಯವಿಟ್ಟು ನನ್ನ ಅಭಿಪ್ರಾಯ ಇದು. ನಿಮಗೇನಾದರೂ ಬೇಜಾರಾಗಿದ್ದರೆ ಸಾರಿ, ಬಟ್ ನಮ್ಮ ಸೌಜನ್ಯ ಹೋರಾಟಗಾರರು ಸ್ಟ್ಯಾಂಡಾಗಿ ಒಂದು ಸ್ಟ್ಯಾಂಡ್ ನಿಂತ್ಕೋಬೇಕು, ಒಳ ಜಗಳ ಇರಬಾರ್ದು ಅಂತ ಹೇಳ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ FSL ರಿಪೋರ್ಟ್ ಇಷ್ಟೊತ್ತಿಗೆ ಬಂದು ಕೇಸ್ ಒಂದು ಹಂತಕ್ಕೆ ಹೋಗ್ಬೇಕಾಗಿತ್ತು. ಯಾಕೆ ಹೋಗಿಲ್ಲ? ಇದ್ರ ಬಗ್ಗೆ ನೀವು ಕೇಳಿ ಕ್ವಶನ್ನು. ಇದ್ರ ಬಗ್ಗೆ ನೀವು ಹೋರಾಟ ಮಾಡಿ. ಯಾಕಂದರೆ ಅಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಯಾವಾಗ ಹೆಣ ಊತ ಪ್ರಕರಣಕ್ಕೆ ಅದೇನೋ ತನಿಖೆ ಮಾಡಿದ್ರಲ್ಲಪ್ಪ, JCB ತಗೊಂಡು ಅಗದ್ರಲ್ಲ, ಆ ಟೈಮಲ್ಲಿ ಸಿಕ್ಕಿರ್ತಕ್ಕಂಥ ಮಾನವನ ಅಸ್ಥಿ ಪಂಜರಗಳು, 100,000 ಮೂಳೆಗಳು FSL ರಿಪೋರ್ಟಿಗೆ ಯಾಕೆ ಹೋಗಲಿಲ್ಲ? ಈಗ ಇರಬೇಕು, ಒಂದು ವಾರದಿಂದ ಕಳಿಸಿದ್ದಾರೆ. ಇದ್ರ ಬಗ್ಗೆ ನೀವು ಮಾತಾಡಿ. ಸೌಜನ್ಯ ಕೇಸಲ್ಲಿ ಸಮೇತ ಇದೇ ಥರನೇ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಾದರೂ ಎಕ್ಸ್ಚೇಂಜ್ ಆಯ್ತಾ ಮೂಳೆಗಳು? ನಮಗಂತೂ ಗೊತ್ತಿಲ್ಲ ಸ್ವಾಮಿ. SIT ಅಧಿಕಾರಿಗಳೇ ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದರೆ ಬಾಂಗ್ಲೆಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳನ್ನು ಈಗ ಒಂದು ವಾರದಿಂದ FSL ಕಳಿಸಿದ್ದಾರೆ. ಇದು ಯಾವ ಸೀಮೆ ನ್ಯಾಯ ಸ್ವಾಮಿ? ನೀವು ಯಾವ ಥರ ತನಿಖೆ ಮಾಡ್ತಾ ಇದ್ದೀರಿ? ಅಲ್ಲಿ ಧರ್ಮಸ್ಥಳದ ಕಾಮಂದರುಗಳು ಅಥವಾ ದೊಡ್ಡ ದನಿಗಳು ಹೇಳ್ಬೇಕಾ ನಿಮಗೆ? ಈ ಥರ ನೀವು ತನಿಖೆ ಮಾಡಿ, ಈ ಥರ ನೀವು FSL ಕಳಿಸಿ ಅಂತ ಅವ್ರ ಪರ್ಮಿಷನ್ ಇಷ್ಟು ದಿನ ಕೊಟ್ಟಿದ್ದಿಲ್ವ ನಿಮಗೆ? ನೀವೇ ಆನ್ಸರ್ ಮಾಡ್ಬೇಕು ಸ್ವಾಮಿ ನಮಗೆ ಇದನ್ನೆಲ್ಲ. ಈ ಥರ ಹ್ಯಾಕ್ ಮಾಡ್ತಾ ಇದ್ದೀರಿ ನೀವು? ಯಾರ ಪರವಾಗಿ ನೀವು ತನಿಖೆ ಮಾಡ್ತಾ ಇದ್ದೀರಿ? ಅಲ್ಲಿ ಸತ್ಯದ ಪರ ತನಿಖೆ ಮಾಡಿ ಅಂದರೆ ನೀವು ಯಾರೋ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಸ್ವಾಮಿ ನಮಗೆ. ಈ ಥರ ನೀವು ಮಾಡಿದರೆ, ನ್ಯಾಯ ಕೊಡಿಸೋರೇ ನೀವು ಈ ಥರ ಮಾಡಿದರೆ ಹೆಂಗೆ ಸ್ವಾಮಿ? ಸೌಜನ್ಯ ಕೇಸನ್ನು ಸಮೇತ ಹಿಂಗೆ ಹಳ್ಳಾಡಿಸಿದ್ದು ಆವತ್ತಿನ ಅಯೋಗ್ಯ ಇನ್ಸ್ಪೆಕ್ಟರ್ ಈ ಥರನೇ ಕೆಲಸ ಮಾಡಿರ್ತಕ್ಕಂಥದ್ದು. ಅವಳ ಮರ್ಮಂಗಕ್ಕೆ
ಮಣ್ಣನ್ನು ತುರುಕಿರ್ತಕ್ಕಂಥದ್ದು ಎಲ್ಲ ದಾಖಲಾತಿದ್ರೆ ಸಮೇತ ಅವಳ ವೆಜ್ನಲ್ ಸ್ಲ್ಯಾಬ್ನ ಒಂದು ವಾರ ಬಿಟ್ಟು 10 ದಿನ ಬಿಟ್ಟು ಕಳಿಸಿ ಆ ಕೇಸ್ನ ಸಮೇತ ಹಳ್ಳ ಹಿಡಿಸಿದರು. ಈಗ SIT ತಂಡವನ್ನು ನೇಮಕ ಮಾಡಿ ಸಮೇತ ಈ ತನಿಖೆಯನ್ನು ಸಮೇತ ಹಳ್ಳ ಹಿಡಿಸ್ಲಿಕ್ಕೆ ನೀವೇ ಕಾರಣಕರ್ತರಾಗ್ತೀರಾ? ಈ ಥರ ಮಾಡುವುದು ನಿಮಗೆ ಶೋಭೆ ತರುತ್ತಾ? ಈ ಕೇಸ್ಗಳಲ್ಲಿ, ಈ ಬುರುಡೆಗಳಲ್ಲಿ ನಿಮ್ಮದು ಯಾವುದಾದ್ರೂ ಒಬ್ಬ ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು ಯಾರನ್ನೋ ಒಬ್ರು ಇದ್ದಿದ್ರೆ ಹಿಂಗೆ ಮಾಡ್ತಿದ್ದೀರಾ ನೀವು? ಹಾಂ, ಇಡೀ ಸರ್ಕಾರಕ್ಕೆ ಈ ತನಿಖೆ ಬೇಕೇ ಆಗಿಲ್ಲ. ಸುಮ್ಮನೆ ನಾಮಧೇಯ. ಯಾರಿಗೆ ಕ್ಲೀನ್ ಶೀಟ್ ಕೊಡೋಕ್ಕೆ ಹೋಗ್ತಿದ್ರೆ ಸ್ವಾಮಿ ನೀವು? ಹೇಳಿ. ಬಾಯಿ ಬಡ್ಕೊಳ್ತಾ ಇದ್ದೀವಿ, ಇದಕ್ಕೆ ಮಾತ್ರ ಆನ್ಸರ್ ಇಲ್ಲ. ನೀವು ಏನೇ ಮಾಡಿದ್ರಿ, ಏನೇ ಬಿಡಲಿ, ಒಂದಲ್ಲ ಒಂದಿನ ನಿಮಗೆ ಸತ್ಯ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ, ಬಟ್ ಏನು ನಿಮಗೆ ಗೊತ್ತಾಗುತ್ತಲ್ಲ, ನಿಮ್ಮ ಮನೆಯ ಫ್ಯಾಮಿಲಿಗೆ, ಇಲ್ಲಿ ಯಾರಿಗೋ ಒಬ್ರಿಗೆ, ನಿಮ್ಮ ಸಂಬಂಧಿಕರ ಸ್ನೇಹಿತರಿಗೆ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಧರ್ಮಸ್ಥಳದಲ್ಲಿ ಇಷ್ಟೊಂದು ಆಗಲಿಕ್ಕೆ ನಾವೇ ಕಾರಣಕರ್ತರು. ಅವತ್ತು ಇವರಿಗೆ ಎಡೆಮೂರಿ ಕಟ್ಟಿದರೆ ಈ ಥರ ಆಗ್ತಿದ್ದಿಲ್ಲ ಎಂಬ ಪ್ರಚಾತಾಪ ನಿಮಗೆ ಅವಾಗ ಕಾಡುತ್ತೆ ಅಂದ್ಕೊಳ್ತಾ, ಈ ಸ್ನೇಹಿತರೆ, ಧರ್ಮಸ್ಥಳ SKDRDP ಸಂಘದ ಅವ್ಯವಹಾರದ ಬಗ್ಗೆ ಸ್ಫೋಟಕ ವರದಿ. ಈ ವಾರ ನಮ್ಮ ಫ್ಯಾಮಿಲಿಯವರು ಮತ್ತು ನಮ್ಮ ಊರಿನವರು ಕೆಲವೊಂದರೆಲ್ಲ ಸಿವಿಲ್ ಚೆಕ್ ಮಾಡಿಸಿದರು. ಸಿವಿಲ್ ಚೆಕ್ ಮಾಡಿದರೆ ಇವ್ರದ್ದು ಸಾಲ ಇರ್ತಕ್ಕಂಥದ್ದು 2 ಲಕ್ಷ, 1 ಲಕ್ಷ, 3 ಲಕ್ಷ ಅಂತ ಇದೆ. ಆದರೆ ಇವರು ವೈಯಕ್ತಿಕವಾಗಿ 10 ಲಕ್ಷ, 25 ಲಕ್ಷ ತೋರಿಸ್ತಾ ಇದೆ. ಇದು ಯಾಕೆ? ಜನರು ಜಾಗೃತರಾಗಿ. ನಿಜವಾಗಲೂ ಧರ್ಮಸ್ಥಳ ಸಂಘದಲ್ಲಿ ಭಾಳ ಅವ್ಯವಹಾರ ನಡೀತಾ ಇರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇವರಿಗೆ ಮೈಕ್ರೋ ಫೈನಾನ್ಸ್ ವಾರಕ್ಕೆ ಏನೋರು ಕಟ್ತಾ ಇದ್ರಲ್ಲ, 1,000ನೋ 2,000ನೋ 600 700 ಕಟ್ತಾ ಇದ್ರಲ್ಲ ಮೈಕ್ರೋ ಫೈನಾನ್ಸ್ಗೆ, ಅದರಲ್ಲಿ 50,000ನೋ ಲಕ್ಷನೋ ಒಂದಿಷ್ಟು ಅಮೌಂಟ್ ಕೊಡ್ತಾಯಿದ್ರು. ಆ ಸಾಲ ಸಿಗದಂತಾಗಿದೆ ಈಗ. ಯಾಕಂದರೆ ಅವ್ರು ಹೇಳ್ತಾರೆ, ಈಗ ನೀವು ವಾರಕ್ಕೆ 15,000 ಕಟ್ತಾ ಇದ್ದೀರಿ, ನಿಮ್ಮ ಹೆಸರಿನ ಮೇಲೆ 25 ಲಕ್ಷ ಸಾಲ ಇದೆ, ನೀವು ದೊಡ್ಡವರಾಗಿಬಿಟ್ಟಿದ್ದೀರಿ, ನಿಮಗೆ ಈ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಸಿಗೋದಿಲ್ಲ ಇನ್ನು ಮುಂದೆ. ಯಾಕಂದರೆ ನೀವು SKRDPಯಲ್ಲಿ 25 ಲಕ್ಷ, 10 ಲಕ್ಷ, 15 ಲಕ್ಷ ಸಾಲ ತೊಗೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅದು ಅದೇ ರೀತಿಯಲ್ಲಿ ತೋರಿಸ್ತಾ ಉಂಟು. ಹಾಗಾದರೆ ಇವರಿಗೆ ಮುಂದಿನ ಪರಿಸ್ಥಿತಿ ಹೆಂಗೆ? ಧರ್ಮಸ್ಥಳ ಸಂಘದವರು ಗ್ರೂಪ್ ಸಾಲ ಕೊಟ್ಟಿದ್ದಾರೆ, ಒಪ್ಕೊಳ್ಳೋಣ. ಅದು 25 ಲಕ್ಷನೋ 10 ಲಕ್ಷನೋ ಕೊಟ್ಟಿದ್ದಾರೆ. ಗ್ರೂಪ್ ಸಾಲ ಅಂತ ತೋರಿಸಿದರೆ ಇವರಿಗೆ ಸಮಸ್ಯೆ ಏನೂ ಇಲ್ಲ. ಯಾರಿಗೆ? ಸಾಮಾನ್ಯ ಜನತೆಗೆ ಸಮಸ್ಯೆ ಇಲ್ಲ. ಆದರೆ ಗ್ರೂಪ್ ಸಾಲ ಅಂತ ತೋರಿಸೋದಿಲ್ಲ, ವೈಯಕ್ತಿಕ ಸಾಲ. ಅದು SKRDPಯಿಂದ, SKRDP BC ಟ್ರಸ್ಟಿಂದ 15 ಲಕ್ಷ 20 ಲಕ್ಷ ಅಂತ ತೋರಿಸ್ತಾ ಇದೆ. ಅದು ಯಾವ ಥರ ಕಾರಣ ಹೇಳಿದ್ದಾರೆ ಅಂದರೆ, ಯಾವ ರೀತಿ ಇವರು ದಾಖಲಾತಿ ಕೊಟ್ಟು ಸಾಲ ತೊಗೊಂಡಿದ್ದಾರೆ ಅಂದರೆ, ಅದು ಕೂಡ ವಿಚಿತ್ರ. ಆನೆ ಸಾಕಲಿಕ್ಕೆ, ಒಂಟೆ ಸಾಕಲಿಕ್ಕೆ, ಕೋಳಿ ಫಾರಮ್, ಹಂದಿ ಫಾರಮ್, ಕುರಿ ಸಾಕಣೆ, ಕೋಳಿ ಸಾಕಣೆ, ವ್ಯವಹಾರಕ್ಕೆ ಮತ್ತು ವ್ಯವಸಾಯಕ್ಕೆ ಹಲವು ಬಗೆಯ ಕಾರಣಗಳನ್ನು ಕೊಟ್ಟು, ಅಂದರೆ ಇವ್ರು ಕೊಟ್ಟಿಲ್ಲ ಸದಸ್ಯರು, ಅವರು ಬರ್ಕೊಂಡಿರ್ತಕ್ಕಂಥದ್ದು. ಹಾಗೆ ಬರ್ಕೊಂಡು ಒಬ್ಬೊಬ್ಬರಿಗೆ 15 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಇವ್ರ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಯಾವ ಥರ ಆಗ್ಬೋದು? ಇವರಿಗೆ ಯಾವುದೇ ಒಂದು ಸಣ್ಣ ಮೈಕ್ರೋ ಫೈನಾನ್ಸಲ್ಲಿ ಸಾಲ ಸಿಗೋದಿಲ್ಲ. ಇವರಿಗೆ ಆಲ್ರೆಡಿ ಸಿವಿಲ್ ಎಂಟ್ರಿ ಮಾಡಿದ್ದಾಯಿತು. ಎಂತ ಮಾಡೋದು? ಧರ್ಮಸ್ಥಳದ ಹೆಗಡೆಯ ಸಂಘದ ಕರ್ಮಕಾಂಡ ಅನ್ಬೇಕಾ, ಏನು ಬೇರೆ ಅನ್ಬೇಕು? ನಮಗಂತೂ ಅರ್ಥ ಆಗ್ತಿಲ್ಲ. ಜನಗಳಿಗೆ ಇಲ್ಲಿವರೆಗೂ ಹೇಳ್ಕೊಂಬಂದಿದ್ದೆ. ಈಗ ಒಂದು ಸುಮಾರು 8-9 ತಿಂಗಳಿಂದ ಹೇಳ್ಕೊಂಬರ್ತಾನೆ ಇದ್ದೀನಿ, ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟಬೇಡಿ, ನೀವು ಸೈನ್ ಮಾಡೋಕ್ಕೆ ಹೋಗಬೇಡಿ, ರೆಕಾರ್ಡ್ಸ್ ಕೇಳಿ, ನಿಮಗೆ ಯಾವ ಬ್ಯಾಂಕಿಂದ ಸಾಲ ಕೊಟ್ಟಿದ್ದಾರೆ, ಏನು ಕತೆ ಅಂತ ಕೇಳ್ರಿ ಅಂತ ಹೇಳ್ತಾ ಇದ್ದೆ. ಪಾಪ ಇವರು ಸಾಮಾನ್ಯ ಜನರು ರೀ, ಅವರಿಗೆ ಸಾಲ ಸಿಗುತ್ತಂದ್ರೆ ಸಾಕು, ಅವಯ್ಯ ಏನೋ ಹೇಳ್ತಾನೆ ಬಿಡ್ರಿ ಅಂತೇಳಿ, ಈ ವಾರ ಅಂತ ದುಡ್ಡಿಲ್ಲ, ಹೆಂಗೆ ಅವಕಾಶ ಸಿಕ್ಕತ್ತಂದ್ರೆ ಸುಮ್ಕಾದ, ನೆಕ್ಸ್ಟ್ ವಾರ ತಗೊಂಡೋಗಿ ದುಡ್ಡು ಕಟ್ಕೊಂತ ಹೋದ. ಈಗ 10 ಲಕ್ಷ 15 ಲಕ್ಷ ತೋರಿಸ್ತಾ ಇದೆ. ಈಗೇನು ಮಾಡ್ಬೇಕು ಅವಯ್ಯ? ಮೈಕ್ರೋ ಫೈನಾನ್ಸ್ನಲ್ಲಿ ಅರ್ಜಿ ಬರ್ಸೋಕ್ಕೆ ಹೋದರೆ ನಿಮ್ಮ ಹೆಸರಿನಲ್ಲೇ 15 ಲಕ್ಷ 20 ಲಕ್ಷ ಸಾಲ ಐತೆ, ಇದನ್ನ ಕ್ಲಿಯರ್ ಮಾಡ್ಕೊಂಬನ್ನಿ, ಆಮೇಲೆ ಎಷ್ಟು ನಿಮ್ಗೆ ಸಾಲ ಕೊಡ್ತೀವಿ ಅಂತ ಕೇಳ್ತಾರೆ. ಹೆಂಗೆ? ಆನ್ಸರ್ ಬೇಕಲ್ವಾ? ನೋಡಿ ಜನತೆ, ನಿಮಗೆ ತಿಳಿಯಪಡಿಸೋದೇನೆಂದರೆ, ಧರ್ಮಸ್ಥಳ ಸಂಘದ ವಿರುದ್ಧವಾಗಿ ಎಲ್ಲರೂ ಧ್ವನಿ ಎತ್ತಿದರೆ ಮಾತ್ರ ನಿಮಗೆ ನ್ಯಾಯ ಸಿಗುವುದು. ಪ್ರತಿಯೊಬ್ಬರು ರೆಕಾರ್ಡ್ಸ್ ಕೇಳಿ, ನಮಗೆ ಯಾವ ಬ್ಯಾಂಕಲ್ಲಿ ನೀವು ಸಾಲ ಕೊಟ್ಟಿದ್ದೀರಿ, 15 ಲಕ್ಷ 20 ಲಕ್ಷ ಅಂತ ಹೇಳ್ತಾ ಇದ್ದೀರಲ್ಲ,
ಯಾವಾಗ ಕೊಟ್ಟಿದ್ದೀರಿ, ನಮ್ಮ ವೈಯಕ್ತಿಕವಾಗಿ ಯಾವಾಗ ಕೊಟ್ಟಿದ್ದೀರಿ, ರೆಕಾರ್ಡ್ಸ್ ತೋರಿಸಿ, ಇಲ್ಲ ಕೋರ್ಟ್ ಹಾಕಿ ಅಂತ ಕೇಳಿ. ಹಾಕೋದಿಲ್ಲ ಕೇಸು. ಯಾಕೆ ಹಾಕೋದಿಲ್ಲ? ಇವರಿಗೆ ಒಂದು ಏನೋ ಈಗ ಸ್ಟಾಪ್ ಆಗಿದೆಯಲ್ಲ, ಅಮೌಂಟ್ ಬೇಕು, ಅದಕ್ಕೋಸ್ಕರನೇ ಏನೇನೋ ಷಡ್ಯಂತ್ರ ಮಾಡ್ತಿದೆ. ಅವ್ರು ಯಾವ ಥರ ಬರುತ್ತೋ ಆ ಥರ ಅವ್ರನ್ನ ಕೆಲವೊಬ್ಬ ಅಧಿಕಾರಿನ ಕೇಳಿದ್ರೆ ಹೇಳಿದ್ರು, ಇಲ್ಲ ರೀ, ಈಗ ನೀವೇನು ಕಟ್ಟಿಲ್ಲಲ್ಲ, ಇಷ್ಟು 2 ತಿಂಗಳು 3 ತಿಂಗಳಿಂದ ಕಟ್ಟಿಲ್ಲಲ್ಲ, ಅದಕ್ಕೆ ನಾವು ಹಿಂಗೆ ಮಾಡಿದ್ವಿ. ಸರ್ಕಾರ ಇವ್ರ ಅಪ್ಪಂದ ಇದನ್ನೆಲ್ಲ ನೋಡ್ಕೊಂಡು ಏನು ಮಾಡ್ತಿದೆ ಸರ್ಕಾರ? ಯಾಕೆ ಕ್ರಮ ಕೈಗೊಳ್ತಿಲ್ಲ? ಪೊಲೀಸರಿಗೂ ಪ್ರತಿಯೊಬ್ಬರಿಗೂ ಲಂಚ, ನಮ್ಮ ರಾಜಕೀಯ ವ್ಯಕ್ತಿಗಳಿಗೂ ಲಂಚ, ಇನ್ನೊಬ್ಬರಿಗೆ ಲಂಚ, ಪ್ರತಿಯೊಬ್ಬರಿಗೆ ಲಂಚ. ಇಲ್ಲಿ ಹಾಳಾಗಿ ಹೋಗ್ತಕ್ಕಂಥದ್ದು ನಮ್ಮ ಸಾಮಾನ್ಯ ಜನರು. ನ್ಯಾಯ ಬೇಡವಾ ಇವರಿಗೆ? ಏನಕ್ಕೆ ಕೇಳಿದ್ರೆ, ಮಂಜುನಾಥ ಸ್ವಾಮಿನ ನೀವು ಇದೇನು ಮಾಡ್ತೀರಿ ಹಂಗೆ ಹಿಂಗೆ. ಅಲ್ಲ ರೀ, ನಿಮಗೆ ಅರ್ಥ ಆಗಲ್ವಾ? ಮಂಜುನಾಥ ಸ್ವಾಮಿಯನ್ನು ಅಡ್ಡ ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ದಾಖಲೆ ಎಷ್ಟು ಬೇಕು ನಿಮಗೆ? ಯಾವುದೇ ದೇವಸ್ಥಾನದ ದೇವರನ್ನು ಇಟ್ಟುಕೊಂಡು ಬಡ್ಡಿ ವ್ಯವಹಾರ ಮಾಡೋಂಗೇ ಇಲ್ಲ. ಆದರೆ ಇವ್ರು ಮಾಡ್ತಕ್ಕಂಥದ್ದೇನು? ಕಣ್ಣಿಗೆ ಕಾಣಲ್ವಾ ನಿಮಗೆಲ್ಲ? ಈ ವಿಡಿಯೋ ನೋಡ್ತಕ್ಕಂಥ ಲಾಯರ್ಸು ಎಲ್ಲ ಇದ್ದಾರೆ. ಸೋಮಟ ಕೇಸ್ ಹಾಕ್ಸ್ಬೋದಲ್ವಾ? ಇಲ್ಲ ಪೊಲೀಸರಾದ್ರೂ ಕೇಸ್ ಮಾಡ್ಕೋಬೋದಲ್ಲ? ಯಾಕೆ ಮಾಡ್ಕೊಳ್ತಾ ಇಲ್ಲ? ಏನೋ ಒಂದು ಮಾತಾಡೋದು ಸಾಕು, ಹೋರಾಟಗಾರರ ಮೇಲೆ ಮತ್ತು ಯೂಟ್ಯೂಬರ್ ಮೇಲೆ ಕೇಸ್ ಹಾಕ್ತಿರಲ್ಲ. ನಿಮಗೆ ದಮ್ಮು ತಾಕತ್ತು ಏನಾದರೂ ಇದ್ದರೆ, ನೀವು ಅಪ್ಪನಿಗೆ ಹುಟ್ಟಿದರೆ, ಇವರು ಇಂಥ ಲುಚ್ಚ ಕೆಟ್ಟ ಕೆಲಸ ಮಾಡ್ತಾಯಿದ್ದಾರೆ, ಅಡ್ನಾಡಿ ವ್ಯವಹಾರ ಮಾಡ್ತಾಯಿದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಪುಸ್ತಕದಲ್ಲಿ ಅಂಟಿಸಿಕೊಂಡು ಅದರ ಮೇಲೆ ಪ್ರಮಾಣ ಮಾಡಿಸ್ಕೊಂಡು ಸಾಲವನ್ನು ಕೊಟ್ಟು ಅದೇನಂತಾರಲ್ಲಪ್ಪ, ವಿಚಿತ್ರವಾಗಿ ಬಡ್ಡಿಯನ್ನು ಹಾಕಿ ವಿಚಿತ್ರ ಹಿಂಸೆಗಳನ್ನು ಕೊಟ್ಟು ಕೆಲವರನ್ನೆಲ್ಲ ಸಾಯಿಸಿದ್ದಾರೆ. ಅದು ಕೂಡ ಅವರು ಡೆತ್ ಆಗಿದ್ದಾರೆ, ಬೇಜಾನ್ ಜನ ಡೆತ್ ಆಗಿದ್ದಾರೆ. ಅಂದರೆ ಯಾವ ಥರ ಸಾಯಿಸ್ತಾರೆ ಅಂದರೆ ಚಿತ್ರಹಿಂಸೆ, ಮಾನಸಿಕವಾಗಿ ಆ ಥರ ಕೊಟ್ಟು ಸಾಯಿಸಿದ್ದಾರೆ. ಕೆಲವೊಂದು ಉದಾಹರಣೆಗಳು ಬೇಜಾನಿದ್ದಾವೆ. ಮೈಸೂರಲ್ಲಾಗಿದೆ, ನಮ್ಮೂರಲ್ಲಿ ಬೇಜಾನಾಗಿದ್ದಾವೆ ರೀ. ಇಂಥವ್ರ ಬಗ್ಗೆ ಎಲ್ಲಿ ತನಿಖೆ ಇಲ್ಲ, ಇನ್ನೊಂದಿಲ್ಲ. ನಮ್ಮೂರಲ್ಲಿ ಹೋದ ವರ್ಷ 2 ಆದವು. ಅದು ಕೂಡ ಯಾವುದು, ಧರ್ಮಸ್ಥಳ ಇದರಿಂದನೇ ಗುರುವಾರ ನಡೀತಕ್ಕಂಥದ್ದು. ನಮ್ಮೂರಲ್ಲಿ ಗುರುವಾರ ದಿನ ಪುಸ್ತಕ ಮನೆಯಲ್ಲಿ ಬಂದ ಮೇಲೆ ಸತ್ತರೆ ಏನಂಬ ಅರ್ಥ? ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಬಟ್ ಹೇಳ್ತಕ್ಕಂಥದ್ದು ಮಾತ್ರ ಅವ್ರದ್ದೆಲ್ಲ ಬೇರೆ ಸಾಲ ಇತ್ತು, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಓಕೆ, ಬಿಟ್ಟಾಕಲಿ. ಇಡೀ ನಮ್ಮ ರಾಜ್ಯದ ತುಂಬ ಇದೇ ಥರನೇ ಮಾಡ್ತಾರೆ. ಬುಕ್ಕದಲ್ಲಿ ಮಂಜುನಾಥ ಸ್ವಾಮಿನ ಫೋಟೋ ಹಾಕ್ಕೊಂತಾರೆ, ಅದ್ರ ಮೇಲೆ ಆಣೆ ಮಾಡಿಸ್ತಾರೆ. ಆದರೆ ವ್ಯವಹಾರ ಮಾತ್ರ ನೀಟಾಗಿಲ್ಲ. ಅವ್ರು ಹೇಳ್ತಕ್ಕಂಥದ್ದೊಂದು, ಉಸ್ಲು ಮಾಡ್ತಕ್ಕಂಥದ್ದೊಂದು. ಇದು ಯಾಕೆ? ಮಂಜುನಾಥ ಸ್ವಾಮಿ ಏನಾದರೂ ಇವರಿಗೆ ಬಡ್ಡಿ ವಸೂಲು ಮಾಡಪ್ಪ ಅಂತ ಹೇಳಿದಾನ? ನೋಡಿ ಸ್ನೇಹಿತರೆ, ನಿಮ್ಗೆ ಹೇಳ ಸಂಘದ ದುಡ್ಡನ್ನು ತಗೊಂಡ್ರೆ ಅದು ದೇವರ ದುಡ್ಡು, ಹಾಗೆ ಹೀಗೆ ಅಂದ್ಕೊಂಡ್ರೆ ಅದು ದೇವಸ್ಥಾನದಿಂದ, ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ನೇರವಾಗಿ ಬಂದ ಪ್ರಸಾದ ಅಂತ ತಿಳ್ಕೊಂಡು ಆರಾಮ್ ನೆಮ್ಮದಿಯಾಗಿದ್ಬಿಡಿ. ಯಾವುದೇ ಶಾಪ ನಿಮಗೆ ತೊಟ್ಟೋದಿಲ್ಲ. ಇವರು ಏನಾದರೂ ನಿಮ್ಮ ಮೇಲೆ ಕೇಸ್ ಹಾಕಿದರೆ ಹೋರಾಟ ಮಾಡಿ. ಯಾಕಂದರೆ ನೀವು 20 ಲಕ್ಷ 15 ಲಕ್ಷ ತಗೊಂಡೇ ಇಲ್ಲ. ತಗೊಂಡಿರ್ತಕ್ಕಂಥದ್ದು 1 ಲಕ್ಷ 2 ಲಕ್ಷ, ಅದು ಸಮೇತ ನಮ್ಮ ಸರ್ಕಾರದ ಲೆಕ್ಕಾಚಾರದ ಪ್ರಕಾರವಾಗಿ ನೋಡಿದ್ರೆ ನಿಮಗೆ ದಾನ ಬಂದಿರತಕ್ಕಂಥದ್ದು. ದಾನ ದುಡ್ಡನ್ನು ನೀವು ವಾಪಸ್ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು, ನಿಮ್ಮ ಅನಿಸಿಕೆ. ಅದು ಕಟ್ಬೋದು, ಬಿಟ್ಟರೆ ಬಿಡ್ಬೋದು. ನೀವು ಅದೇ ದುಡ್ಡನ್ನು ಇಟ್ಕೊಂಡು ನಿಮ್ಮ ಮನೆತನದಲ್ಲಿ ಇರ್ತಕ್ಕಂಥ ಬಡವರಿಗೆ, ಇಲ್ಲ ನಿಮ್ಮ ಊರಲ್ಲಿ ಇರ್ತಕ್ಕಂಥ ಯಾರೋ ಬಡವ್ರ ಬಗ್ಗರಿಗೆ ಅನ್ನದಾನನೋ ಇಲ್ಲ ಯಾವುದೋ ಒಂದು ಸೇವೆ ಮಾಡಿದ್ರೆ ಆ ದೇವರಿಗೆ ಸಲ್ಲುತ್ತೆ. ಇಂಥ ಲಪಡಗಳಿಗೆ, ಇಂಥ ಕಚಡಗಳಿಗೆ ನೀವು ದುಡ್ಡನ್ನು ಕಟ್ಟಿದರೆ ಅದು ನಿಮ್ಮ ಮನೆ ಹೆಣ್ಣುಮಕ್ಕಳಿಗೆ, ಬೇರೆ ಹೆಣ್ಣುಮಕ್ಕಳಿಗೆ ಅದೇನೋ ರೇಪ್ ಆ್ಯಂಡ್ ಮರ್ಡರ್ ಮಾಡಿ ಮುಚ್ಚಾಕ್ತಾರಲ್ಲ, ಅದಕ್ಕೆ ನೀವು ಅನುಕೂಲ ಮಾಡಿ ಕೊಟ್ಟಂತೆ ನಮ್ಮ ಓನ್ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಿದೆ ಕಾಮೆಂಟ್ ಬಾಕ್ಸ್ ಖಾಲಿದೆ, ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟಿದರೆ ನಿಮಗೆ ಆಗುವುದು ಪಂಗನಾಮ. ಇಷ್ಟನ್ನು ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ನೋಡಿ, ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಅಲ್ಲೇನೆಲ್ಲ ಸೌಜನ್ಯ ಕೇಸ್ ಆಯಿತು, ಆನೆ ಮಾವುತ ಬೇಜನ್ ಕೇಸ್ ಆಗಿದೆ, ಅವೆಲ್ಲ ಮುಚ್ಚಿ ಹೋಗೋದಕ್ಕೆ ಕಾರಣನೇ ಮೇನ್ ನಮ್ಮ ಕರ್ನಾಟಕ ಜನತೆ ತಿಳ್ಕೋಬೇಕು. ಯಾಕಂದ್ರೆ ನಾವು ದುಡ್ಡು ಕಟ್ತಾಯಿದ್ದೀವಿ. ಇಲ್ಲಿ ವಾರ 20 ರೂಪಾಯಿ ಉಳಿತಾಯ, ಲಕ್ಷಾಂತರ ದುಡ್ಡನ್ನು ಸುರಿತಾ ಇದ್ದೀವಿ. ಬ್ಲ್ಯಾಕ್ ಮನಿನ ವೈಟ್ ಮಾಡಿ ಕೊಡುವ ಕಾರ್ಖಾನೆಗಳು ನಾವೇ ಆಗಿದ್ದೀವಿ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ 1 ರೂಪಾಯಿ ದುಡ್ಡು ಕಟ್ಟಬೇಡಿ. ಅವರಿಗೆ ತಮ್ಮ ತಾಕತ್ತು ಇದ್ದರೆ ಕೇಸ್ ಹಾಕಲಿ, ಕೋರ್ಟಿಗೆ ಹೋಗಿ ಕಟ್ಟೋಣ. ಸಾಲ ಇದ್ದರೆ ಮಾತ್ರ, ಇಲ್ಲಾಂದರೆ ಕಟ್ಟೋದು ಬೇಡ. ಇವರು ಬೂಕಳೆ ಮಾತುಗಳಿಗೆ ನೀವು ಬೆರಗಾಗಿ ಏನಾದರೂ ಕಟ್ಟಿದ್ರೆ ನಿಮಗೆ 3 ನಾಮ ಹಿಂಗೆ ಬೀಳಲ್ಲ, ಹಿಂಗೆ ಬೀಳ್ತಾವೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸೋಣ. ನಮಸ್ಕಾರ.